ಇಲ್ಲಿ ತೋರಿಸ್ತಿದ್ದೀನಲ್ಲ ಇದೆ ಈ ಡಯಾಗ್ರಾಮೇ ನನಗೆ ಟಾರ್ಚರ್ ಕೊಟ್ಟಿದ್ದು. ಹಲೋ ಫ್ಯಾಮ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಈ ವ್ಲಾಗ್ ಬಂದು ಸಂಡೇ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಡೇ ಆಗಿರೋದ್ರಿಂದ ಆ್ಯಸ್ ಯೂಶ್ವಲ್ ಬೆಳಿಗ್ಗೆಯಿಂದ ಅದು ಇದು ಸ್ವಲ್ಪ ಕೆಲಸ ಇತ್ತು. ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಈವ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ಹಾಲು ಖಾಲಿ ಆಗಿತ್ತು. ಸೊ ಇವಾಗ ತರಕ್ಕಂತ ಹೋಗ್ತಿದ್ದೀನಿ. ಹಾಲು, ಬಾಳೆಹಣ್ಣು ಮತ್ತು ಇನ್ನೇನೋ ಸ್ವಲ್ಪ ತರೋದಿತ್ತು. ಅದನ್ನೆಲ್ಲ ತೊಗೊಂಡು ಮನೆಗೆ ಬಂದೆ. ಸೊ ಈವ್ನಿಂಗ್ ಆಗಿರೋದ್ರಿಂದ ವಿತೌಟ್ ಕಾಫಿ ನನ್ನ ಈವ್ನಿಂಗ್ ಸ್ಟಾರ್ಟ್ ಆಗೋದೇ ಇಲ್ಲ. ಡೇನೂ ಸ್ಟಾರ್ಟ್ ಆಗೋಲ್ಲ, ಈವ್ನಿಂಗು ಸ್ಟಾರ್ಟ್ ಆಗೋಲ್ಲ. ಸೊ ಇಲ್ಲಿ ಕಾಫಿ ಮಾಡ್ಕೊಂಡು ಕುಡಿದು ನಾನು ಓದೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ರೆಕಾರ್ಡ್ ಇತ್ತು, ತುಂಬಾ ಬರೆಯೋಕ್ಕಿತ್ತು. ಸೊ ರೆಕಾರ್ಡೇ ಬರೆದಿರಲಿಲ್ಲ. ಅದು ಒಂದು ಡಯಾಗ್ರಾಮ್ ಇತ್ತು, ಆ ಡಯಾಗ್ರಾಮಿಂದ ನಾನು ರೆಕಾರ್ಡೇ ಬರೆಯೋಕ್ಕಾಗಿರಲಿಲ್ಲ. ಇಲ್ಲಿ ತೋರಿಸ್ತಿದ್ದೀನಲ್ಲ ಇದೆ ಈ ಡಯಾಗ್ರಾಮೇ ನನಗೆ ಟಾರ್ಚರ್ ಕೊಟ್ಟಿದ್ದು. ಎಷ್ಟು ಯೋಚನೆ ಮಾಡಿದ್ರೆ ಏನು, ನಾನೇ ಡಯಾಗ್ರಾಮ್ ಬಿಡಿಸ್ಬೇಕಲ್ವಾ, ಅದಕ್ಕೆ ರೆಕಾರ್ಡ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೂರ್ಯ ಮುಳುಗಿ ಚಂದ್ರ ಬಂದರೂ ನನ್ನ ರೆಕಾರ್ಡ್ ಮಾತ್ರ ಕಂಪ್ಲೀಟೇ ಆಗಿರಲಿಲ್ಲ. ಬರಿತಾನೇ ಇದ್ದೆ. ಬರಿತಾ ಊಟದ ಟೈಮೇ ಆಗೋಗಿತ್ತು. ಸೊ ಇನ್ನೇನು ಮಾಡೋದು, ಹೊಟ್ಟೆ ಹಸ್ವಾಗ್ತಿತ್ತು. ಊಟ ಮಾಡ್ಕೊಂಬಂದು ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಊಟ ಮಾಡೋಣ ಅಂತ ಹೊರಟೆ. ಊಟಕ್ಕೆ ನನ್ನ ಫ್ರೆಂಡ್ ಅವರಮ್ಮ ಸಾಂಬಾರು ಕೊಟ್ಟಿದ್ದರು. ಇದು ಸಾಂಬಾರು ನಾನು ಇವತ್ತೇ ಫಸ್ಟ್ ಟ್ರೈ ಮಾಡ್ತಿರೋದು. ಅದೇನೋ ಹಲಸಿನಕಾಯಿ ಕಾಯಿಂದ ಮಾಡಿರೋ ಅಂಥ ಸಾಂಬಾರು. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಇವತ್ತೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ತುಂಬ ಇಷ್ಟ ಆಗೋಯಿತು ನನಗಂತೂ. ಅದಾದಮೇಲೆ ನಂದು ಆ್ಯಸ್ ಯೂಶ್ವಲ್ ಗ್ರ್ಯಾಟಿಟ್ಯೂಡ್ ಜರ್ನಲ್ ಬರೆದು ನೆಕ್ಸ್ಟ್ ಮತ್ತೆ ಇವತ್ತು ಏನಾದರೂ ಆಗಲಿ ಡಯಾಗ್ರಾಮ್ ಅಂತೂ ಕಂಪ್ಲೀಟ್ ಮಾಡೇ ಮಲ್ಗೋದು ಅಂತ ಕೊನೆಗೂ ಡಯಾಗ್ರಾಮ್ ಮುಗಿಸೇ ಬಿಟ್ಟೆ. ಸೊ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.